ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಷಯ ರಬ್ಬರ್ ಯಾವ ರೀತಿ ತೆಗೆಯುತ್ತಾರೆ, ಅದೇ ರೀತಿ ಅದನ್ನು ಯಾವ ರೀತಿ ಮಿಷಿನಲ್ಲಿ ಹಾಕಿ ಅದನ್ನೊಂದು ಲೆವೆಲ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೇನೆ. ಮೊದಲನೇದಾಗಿ ರಬ್ಬರ್ ಮರದ್ದು ಈ ಸಿಪ್ಪೆಯನ್ನು ತೆಗೆದು ಯಾವ ರೀತಿ ಇದರಿಂದ ಹಾಳು ಬರುತ್ತೆ ಎಂಬುದನ್ನು ನಾನೀಗ ತೋರಿಸ್ಕೊ ಹೋಗ್ತಾ ಇದ್ದೇನೆ. ನನಗೆ ಬರಲ್ಲ ಇದು ಯಾವ ರೀತಿ ಅಂತ. ನನ್ನ ಫ್ರೆಂಡ್ ಇದ್ದಾನೆ, ಅವನು ಮಾಡ್ತಾನೆ. ಇದರ ಹೆಸರಂತ ಈಗ ರಿಮೂವ್ ಮಾಡಿದಲ್ಲ, ಅದರ ಹೆಸರು ರ್ಯಾಪ್ ಅಂತ ಹೇಳಿ. ಕ್ರ್ಯಾಪ್ ಅದು ವೇಸ್ಟ್ ಅಲ್ಲ, ಇನ್ನು ಇದನ್ನು ಎಷ್ಟಿಗೆ ರೇಟ್ ಇದೆ ಅಲ್ಲ. ಇದನ್ನು ಸಿಪ್ಪೆಯನ್ನು ತೆಗಿಬೇಕು ಕೆಳಗಿಂದ ಮೇಲಕ್ಕೆ ಈ ಕತ್ತಿಯಿಂದ. ಮತ್ತೆ ಎರಡು ರೀತಿಯ ಕತ್ತಿ ಇದೆ. ಇದು ಕೆಳಗಿನಿಂದ ಸೀಳಿಕೊಂಡು ಹೋಗ್ಬೇಕು ಮೇಲ್ಗಡೆಗೆ. ಅದೇ ರೀತಿ ಮೇಲ್ಗಡೆಯಿಂದ ಸೀಳುವುದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಈ ರೀತಿಯಾಗಿ ಹಾಲು ಬರ್ತದೆ. ಈ ಎರಡು ಕತ್ತಿ ನಾನು ತೋರಿಸ್ತೇನೆ ಇದನ್ನು ಸೀಳುವಂತಹ. ಇದರ ಹೆಸರು ಏನು? ಇದರ ಹೆಸರಾಗಿದೆ ಜಬಾಗ್ ಅಂತೇಳಿ. ಇದರಿಂದ ಸೀಳ್ತಾರೆ. ಇದರಿಂದ ಮೇಲ್ಗಡೆಯಿಂದ ಸೀಳಬೇಕು, ಕೆಳಗಿನಿಂದ ಹಾಗೆಲಿಕ್ಕಾಗಲ್ಲ. ಇದು ಕೆಳಗಿಂದ ಇದು ನೋಡಿ, ಈ ಕತ್ತಿಯ ಹೆಸರಾಗಿದೆ ಮಿಚ್ಚಿ ಕೋಲ್ ಅಂತೇಳಿ. ಓಕೆ, ಎರಡು ರೀತಿಯಾದಂತಹ ಕತ್ತಿ ಇದೆ. ಇದನ್ನು ಸೀಳಿ ತೆಗೆಯುವಂತಹ ದೃಶ್ಯ ಒಂದು ರಬ್ಬರ್ ತೋಟದಂತಹ ಒಂದು ಮನೋಹರವಾದ ದೃಶ್ಯ. ಇದು ಅರ್ಲಿ ಮಾರ್ನಿಂಗ್ ಬರಬೇಕು. ಇದಕ್ಕೆ ಇವರು ಸ್ಟಾರ್ಟ್ ಮಾಡೋದು ತೆಗಿಲಿಕ್ಕೆ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, 6:30 ಗಂಟೆಗೆ ಸ್ಟಾಪ್ ಮಾಡ್ತಾರೆ ಇದು ತೆಗೆಯೋದು. ಮತ್ತು 2 ಅವರ್ ಬಿಟ್ಟು ಆ ಹಾಳನ್ನು ತೆಗೀಲಿಕ್ಕೆ ಅವರು ಬರ್ತಾರೆ. ಇಲ್ಲಿಗೆ ಬಂದುಬಿಟ್ಟು ಆ ಮಿಷನರೀಸಲ್ಲಿ ಹೋಗಿ ಅದನ್ನು ಬೇಕಾದ ರೀತಿಯಲ್ಲಿ ಮಾಡ್ತಾರೆ. ಓಕೆ, ವಿಧಾನ ಅದು ಮರದಿಂದ ತೆಗೆದು ನಿನ್ನೆ ತೆಗೆದಂತಹ ಹಾಲನ್ನು ಅರ್ಧಕ್ಕೆ ಅರ್ಧ ನೀರನ್ನು ಹಾಕಿ ಅದರ 10 ml ನಷ್ಟು ಆಸಿಡಿಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನೀರಿನಲ್ಲಿ ಕಲಸಿ ಇದನ್ನು 4 ಲೀಟರ್ನಾಗೆ ಇದಕ್ಕೆ ಇಟ್ಟ ಮೇಲೆ ಅದು 24 ಗಂಟೆ ಕಳೆದ ನಂತರ ಅದನ್ನು ಮಿಷಿನಿಗೆ ಕೊಟ್ಟು ಶೀಟ್ ಮಾಡುವಂತ ರೀತಿ. ಈಗ ಮಿಷಿನಿಗೆ
ಅದನ್ನು ಹಾಕ್ತಾ ಇದ್ದಾರೆ ಅವರು. ಈ ರೀತಿ ಆಗುತ್ತೆ. ಅಷ್ಟು ನಾನು ತೋರಿಸಿಲ್ಲ, ಅದು ದೊಡ್ಡದಿತ್ತು. ಈ ರೀತಿಯಾಗಿ ಅದು ಕನ್ವರ್ಟ್ ಆಗುತ್ತೆ.
ತೆಗಿಬೇಕಾಗ್ತದೆ.